ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಅಭಿವೃದ್ಧಿ ಅಧಿಕಾರದ ಸಂಸದನವರನ್ನು ಏನೇ ಬರಲಿ ಪಿಡಿಒರನ್ನು ರಕ್ಷಣೆ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳನ್ನು ಅಮಾನತ್ ಮಾಡಲೇಬೇಕು, ಮಾಡಲೇಬೇಕು. ಭ್ರಷ್ಟ ಅಧಿಕಾರಿಗಳನ್ನು ಅಮಾನತ್ ಮಾಡಲೇಬೇಕು, ಮಾಡಲೇಬೇಕು. ನ್ಯಾಯ ಸಿಗೋರಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ನ್ಯಾಯ ಸಿಗೋರಿ ಹೋರಾಟ. ಏನೇ ಬರಲಿ ಒಕ್ಕಟ್ಟಿರಲಿ. ದೇವದುರ್ಗ ತಾಲೂಕಿನ ಮಲ್ದಕಲ್ ಗ್ರಾಮ ಪಂಚಾಯಿತಿ 15ನೇ ಹಣಕಾಸು ಕ್ರಿಯಾ ಯೋಜನೆಯ ಭಾರಿ ಭ್ರಷ್ಟಾಚಾರ ಮತ್ತು ಅವ್ಯವಹಾರ ನಡೆಸಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಜರುಗಿಸದಿರುವುದನ್ನು ವಿರೋಧಿಸಿ ಗುರುವಾರ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪಿಡಿಒ ಶಂಶುದ್ದೀನ್ ಅವರನ್ನು ತಕ್ಷಣ ಸೇವೆಯಿಂದ ವಜಾಗೊಳಿಸಬೇಕು. 2023-24ನೇ ಸಾಲಿನ 15ನೇ ಹಣಕಾಸು ವಾರ್ಷಿಕ ಕ್ರಿಯಾ ಯೋಜನೆ ಅನುದಾನ 21 ಲಕ್ಷ ಮತ್ತು 13 ಲಕ್ಷ ಹಣವನ್ನು ದುರುಪಯೋಗ ಮಾಡಿರುವ ಹಣವನ್ನು ಮರುಪಾವತಿ ಮಾಡುವುದು, ನಿಧಿ 1, ನಿಧಿ 2 ತೆರಿಗೆಯಿಂದ ಸಂಗ್ರಹವಾದ ಹಣವನ್ನು ಎತ್ತುವಳಿ ಮಾಡಿದ್ದನ್ನು ಮರುಪಾವತಿ ಮಾಡುವುದು, ಮಂದಕಲ್ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯ ಮೇಲ್ವಿಚಾರಕರಿಗೆ ವೇತನ 83,031 ರೂಪಾಯಿ ನೀಡದೆ ಜೂನ್ 22ರಂದು ಚೆಕ್ ಮೂಲಕ ಹಿಂದಿನ ದಿನಾಂಕವನ್ನು ಹಾಕಿ ಮೇಲ್ವಿಚಾರಕರಿಗೆ ನೀಡಿದ್ದು ಭ್ರಷ್ಟಾಚಾರಕ್ಕೆ ಉದಾಹರಣೆಯಾಗಿದೆ. ಮಲ್ದಕಲ್ ಗ್ರಾಮ ಪಂಚಾಯಿತಿಗೆ ಒಳಪಡುವ ಗ್ರಾಮಗಳಿಗೆ ಏರ್ಟೆಲ್ ಮತ್ತು ಜಿಯೋ ಕಂಬಗಳ ತೆರಿಗೆ ಹಣವನ್ನು ಸಹ ದುರುಪಯೋಗ ಮಾಡಿ ಪಂಚಾಯಿತಿ ಸದಸ್ಯರ ಗಮನಕ್ಕೆ ತಿಳಿಸದೆ ಎತ್ತುವಳಿ ಮಾಡಿರುತ್ತಾನೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಮಲ್ದಕಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳು ಒಟ್ಟಾಗಿ ಸೇರಿ ಈಗಾಗಲೇ ನಮ್ಮ ಮಲ್ದಕಲ್ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಸುಮಾರು 35 ಲಕ್ಷಕ್ಕೂ ಹೆಚ್ಚು ಭಾರೀ ಭ್ರಷ್ಟಾಚಾರ ಮತ್ತು ಅವ್ಯವಹಾರ ಆಗಿರುವ ಕುರಿತು ಈಗಾಗಲೇ ನಾವು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದರೂ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಪಿಡಿಒ ಮೇಲೆ ಒಂದು ಏನು ಶಿಸ್ತು ಕ್ರಮ ಕೈಗೊಳ್ಳದೆ ನಮ್ಮ ಈಗಾಗಲೇ ನಾವು ಜಿಲ್ಲಾ ಪಂಚಾಯತಿಗೆ ಸಿ ಒ ಆಗಲಿ DS ಆಗಲಿ ಸಂಪೂರ್ಣವಾಗಿ ನಾವು ಸದಸ್ಯರು ಭೇಟಿ ನೀಡಿದರೂ ಕೂಡ ಅವರು ಕೇವಲ ಆರೈಕೆ ಉತ್ತರವನ್ನು ನೀಡ್ತಾ ಇದ್ದಾರೆ ಹೊರತು ಸರಿಯಾದ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತಿಲ್ಲ. ಪಂಚಾಯತಿ PDO ಅಧಿಕಾರಿಗಳಾದಂತಹ ಶ್ರೀ ಶಂಶುದ್ದೀನರವರು ಸುಮಾರು 21 ಲಕ್ಷ ಒಂದೇ ಏಜೆನ್ಸಿಗೆ ಅಂದರೆ ಒಂದು ದಿನ 2 ದಿನದಲ್ಲಿ ಸರಿಸುಮಾರು 21 ಲಕ್ಷ ದೊಡ್ಡ ಮೊತ್ತದ ಪ್ರಮಾಣದ ಅನುದಾನವನ್ನು ಕೂಡ ಏಜೆನ್ಸಿಗಾಗಿ ಎತ್ತುವಳಿ ಮಾಡಿರ್ತಕ್ಕಂಥದ್ದು. ಅಂದರೆ ಕೊಟ್ಟಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಇಡೀ ಆ ಅಮೌಂಟವನ್ನು ಕೂಡ ಲೂಟಿ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಈ ಒಂದು ಮೇಲ್ನೋಟಕ್ಕೆ ಅವರು ಒಂದೇ ಒಂದು ಕಾರಣ ನೋಡಿ ಅವ್ರನ್ನ ಸಸ್ಪೆಂಡ್ ಮಾಡಿ ಅವರು ವಜಾಗೊಳಿಸಬಹುದಾಗಿತ್ತು ಮತ್ತು ಆ ಅನುದಾನವನ್ನು ಕೂಡ ಮತ್ತೆ ಪಂಚಾಯತಿಗೆ ವಾಪಸ್ಸು ಏನು ಮರುಪಾವತಿ ಕೊಡಬಹುದಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ ಮಾರ್ಚ್ನಿಂದ ಮತ್ತು ಜೂನ್ವರೆಗೂ ನಾವು ಕನಿಷ್ಠ 5 ತಿಂಗಳಿಂದ ನಿರಂತರವಾಗಿ ಈ ಜಡ್ಪಿಗೆ ಈ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೂ ಮತ್ತು DSOನಿಗೆ ಕೂಡ ನಾವು 2 ಬಾರಿ ನಾವು ದೂರಿನ ಸಲ್ಲಿಸಿದರೂ ಕೂಡ ಮತ್ತು ಮಾಹಿತಿ ನೀಡಿದರೂ ಕೂಡ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು, ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಅವರ ಸೇವೆಯಿಂದ ವಜಾಗೊಳಿಸಬೇಕು ಮತ್ತು ಪಂಚಾಯತಿಯಲ್ಲಿ ಆಗಿರುವಂಥ ಅವ್ಯವಹಾರದ ಒಂದು ಏನು ಲೂಟಿ ಮಾಡಿರ್ತಕ್ಕಂಥ ಅನುದಾನವನ್ನು ಕೂಡ ಪಂಚಾಯತಿಗೆ ಮರುಪಾವತಿ ಮಾಡತಕ್ಕಂಥದ್ದು ನಮ್ಮೆಲ್ಲರ ಹಕ್ಕೊತ್ತಾಯ ಆಗಿದೆ. ಸರ್, ಈಗಾಗಲೇ ನಾವು ಬಂದಿರುವಂಥದ್ದು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು ಮತ್ತು ಮಹಿಳಾ ಸದಸ್ಯರು ಮತ್ತು ಇನ್ನಿತರ ನಮ್ಮ ಗ್ರಾಮದ ಮುಖಂಡರು, ಹಲವಾರು ಸಂಘಟನೆ ಮುಖಂಡರು ಕೂಡ ಇವತ್ತು ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮುಖ್ಯ ಕಾರ್ಯನಿರ್ವಾಹಕರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ನಮ್ಮ ಒಂದು ಜವಾಬ್ದಾರಿಯಾಗಿದೆ. ಈ ಸಂದರ್ಭದಲ್ಲಿ ಲಕ್ಷ್ಮೀ ಮರೇಣ್ಣ, ಗೀತಾ ಹನುಮಂತು, ನಾಗರತ್ನ, ಹುಸೇನಮ್ಮ ಮೈಲಾರಿ ಸೇರಿದಂತೆ ಇತರರಿದ್ದರು.